हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् इलमिरार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुमम। हरिः ओम्। ಶ್ರೀಶಾಃ ಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಶಾಸ್ತ್ರ ಪ್ರಮೇಯವಾದ 180 ಗದ್ಯಗಳು. 82 ಗದ್ಯದಿಂದ 92ನೇ ಗದ್ಯ 10 ಗದ್ಯಗಳು ವರದರು ಎಂಬ ಶೀರ್ಷಿಕೆಯಲ್ಲಿ ಜೀವ ಪ್ರಕರಣವನ್ನು ಅನುಸಂಧಾನ ಮಾಡುತ್ತಿದ್ದವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂಬುದು 10 ಜನ ವರದರು. ವರದರು ಅಂದರೆ ಶ್ರೇಷ್ಠರು ಎಂದರ್ಥ. ಜೀವನ ಪ್ರಕರಣದಲ್ಲಿ ಜೀವ ಮತ್ತು ಪರಮಾತ್ಮನ ಸಂಬಂಧ ಹೇಗಿದೆ ಎಂಬುದನ್ನು ನಾವು ಚಿಂತಿಸುತ್ತಿದ್ದೆವು. ಅಲ್ಲಿ ಬಂದ ಮುಖ್ಯವಾದ ಪ್ರಮೇಯ ಜೀವೋಪಾಧಿ ವಿಚಾರ ಬಂತು. ಜೀವನ ಉಪಾಧಿ ಅಂದರೆ ಏನು ಅಂತ ವಿಸ್ತಾರವಾಗಿ ಚಿಂತಿಸಲು ಅದು ಜೀವನ ಸ್ವರೂಪವೇ ಉಪಾಧಿ ಎಂದು ಹಿಂದಿನ ಉಪನ್ಯಾಸದಲ್ಲಿ ಕಿಂಚಿತ್ ನಿರೂಪಣೆಯಾಗಿದೆ. ಈಗ ಮತ್ತೊಂದು ವಿಶೇಷ ಸಂಗತಿಯನ್ನು ನಾವು ತಿಳಿದುಕೊಳ್ಳಲೇಬೇಕು. ಆ ವಿಷಯವನ್ನು ಇಂದಿನ ವಿಷಯವಾಗಿ ನಾವು ಪ್ರಸ್ತಾಪ ಮಾಡಬೇಕಾಗಿದೆ. ಪುರಂದರದಾಸರು 10 ಜನ ವರದರನ್ನು ತೋರಿಸಿ 10 ಹಲವಾರು ವಿಶೇಷ ಶಾಸ್ತ್ರ ಪ್ರಮೇಯಗಳನ್ನು ಅತಿ ಕಠಿಣವಾದ ಗಂಟನ್ನು ಬಿಚ್ಚಿ ತೋರಿಸ್ತಾ ಇದ್ದಾರೆ. ಇದು ನಮಗೆ ನಮ್ಮ ಭವಬಂಧನವನ್ನು ಬಿಡಿಸಿಕೊಳ್ಳುವ ಪ್ರಮೇಯವೂ ಆಗಿದೆ. ಇದನ್ನು ಜೀವ ಪ್ರಕರಣ ಎಂದು ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವುದು. ಆದ್ದರಿಂದ ಪ್ರತಿ ಜೀವರು ಅತ್ಯವಶ್ಯಕವಾಗಿ ಇದನ್ನು ನಾವು ತಿಳಿದುಕೊಳ್ಳಲೇಬೇಕು. ಆದ್ದರಿಂದ ಇದನ್ನು ಕಿಂಚಿತ್ ಪ್ರಮೇಯವನ್ನು ಮುಂದೆ ನೋಡೋಣ. ಜೀವನ ಉಪಾಧಿ ಅಂತ ವಿಚಾರದಲ್ಲಿ ತತ್ವಪ್ರದೀಪದಲ್ಲಿ ವಿಷಯದಲ್ಲಿ ಹೇಳಿರುವಂತೆ ತತ್ವಪ್ರದೀಪ ಕಾಯಂ ಚ ಉಪಾಧ್ಯಾಧೀನತ್ವೇ ಉಕ್ತೇಃ ಇತಿ ಚೇತ್ ಅತ್ರ ಏವಂ ಅಭಿಪ್ರಾಯಃ ತಥಾ ಹಿ ಯಥಾ ದರ್ಪಣಾದಿಗತಸ್ಯ ಸೂರ್ಯಕಾದಿ ಪ್ರತಿಬಿಂಬಸ್ಯ ಯಥಾ ಭಿನ್ನ ಉಪಾಧ್ಯಾಧೀನತಾ ನ ಏವಂ ಜೀವಸ್ಯ ಇತ್ಯರ್ಥಃ. ನೋಪಾಧ್ಯಾಯತತ್ವಾತ್ ಇತ್ಯಾದಿನೋ ಇತ್ಯಸ್ಯ ನ ತು ಸ್ವರೂಪತೋ ಉಪಾಧ್ಯಾಧೀನತ್ವಂ ತಥಾ ಸತಿ ಪ್ರತಿಬಿಂಬತ್ವಾದ್ಮಯಾಂತಿ ಇತಿ ವಿರೋಧಾಪತ್ತೇಃ ಉಕ್ತಂ ಅತ ಏವ ಉಪಮಾ ಸೂರ್ಯಕಾದಿವತ್ ಇತಿ. ತತ್ವಪ್ರದೀಪದಲ್ಲಿ ಪ್ರತಿಬಿಂಬದ ಆಕಾರ ಹೊಂದುತ್ತದೆ ಎಂದು ನಿರೂಪಿಸಲಾಗಿದೆ. ಯಾವುದು? ತತ್ವಪ್ರದೀಪಕಾಯಂ ಚ ಉಪಾಧ್ಯಾಧೀನತ್ವೇ ಉಕ್ತೇಃ ಇತಿ ಚೇತ್ ಅತ್ರ ಏವಂ ಅಭಿಪ್ರಾಯಃ ತಥಾ ಹಿ ಯಥಾ ದರ್ಪಣಾದಿಗತಸ್ಯ ಸೂರ್ಯಕಾದಿ ಪ್ರತಿಬಿಂಬಸ್ಯ ಯಥಾ ಭಿನ್ನ ಉಪಾಧ್ಯಾಧೀನತಾಯ ನ ಏವಂ ಜೀವಸ್ಯ ಇತ್ಯರ್ಥಃ. ನೋಪಾಧ್ಯಾಯತತ್ವಾದಿ
ನ ಇತ್ಯಸ್ಯ ನ ತು ಸ್ವರೂಪ ಉಪಾದ್ಯಧೀನತ್ವಂ ತಥಾ ಸತಿ ಪ್ರತಿಬಿಂಬತ್ವಂ ಮಯಾತಿ ಇತಿ ವಿರೋಧ ಆಪತ್ತೇಃ ಉಕ್ತಂ ಚ ಅತಯೇವ ಉಪಮಾ ಸೂರ್ಯಾದಿಕವತು ಎಂದು ನಿರ್ದೇಶನ ಮಾಡಿದ್ದಾರೆ. ಇದರ ಅರ್ಥವೇನು? ತತ್ವಪ್ರದೀಪ ಎಂಬ ಗ್ರಂಥದಲ್ಲಿ ಪ್ರತಿಬಿಂಬದ ಆಕಾರ ಹೊಂದುತ್ತದೆ, ಯಾವುದು? ಉಪಾಧಿ ಎಂಬುದು ಎಂದು ಹೇಳಿದ್ದಾರೆ. ಇವೆರಡರಲ್ಲಿ ಪ್ರತಿಬಿಂಬಕ್ಕೆ ಉಪಾಧ್ಯ ಅಧೀನತಾ ಸ್ಪಷ್ಟವಾಗಿ ಕಂಡಿದೆ. ಅಂದರೆ ಭಾಷ್ಯ ಮತ್ತು ಗೀತಾದಲ್ಲಿ ಪ್ರತಿಬಿಂಬ ಉಪಾಧಿ ಅಧೀನವಲ್ಲ ಎಂದು ಹೇಳಿದೆ, ಉಪಾಧಿಯು ಪ್ರತಿಬಿಂಬ ಅಧೀನ. ಇದೇ ರೀತಿ ತತ್ವಪ್ರಕಾಶಿಕ ತತ್ವಪ್ರದೀಪದಲ್ಲಿ ಕೂಡ ಹೇಳಿದೆ. ಇದರ ಭಾವವೇನು ಅಂದರೆ ಅದರ ಅಭಿಪ್ರಾಯವನ್ನು ಚಿಂತಿಸಬೇಕಾಗಿದೆ. ಭಾವ ರೂಪ ಪದಾರ್ಥ ಅಂದರೆ ಏನು? ಯಾವುದು ಸತ್ತಾಗಿರತಕ್ಕಂಥ ಪದಾರ್ಥವೋ ಅದಕ್ಕೆ ಭಾವರೂಪ. ಯಸ್ಸತ್ವಂ ತದ್ಭಾವಂ. ಸತ್ತ ಜೀವನಿಗೆ 3 ಮುಖ್ಯವಾದ ಲಕ್ಷಣ: ಸತ್ತ, ಪ್ರವೃತ್ತಿ, ಪ್ರಮಿತಿ. ಸಕಲ ಜೀವನಿಗೂ ಸತ್ತ ಇರುವಿಕೆ, ಪ್ರವೃತ್ತಿ ಕ್ರಿಯಾಚರಣೆ, ಪ್ರಮಿತಿ ಅದ ಜ್ಞಾನ, ಇದು 3 ಹೊಂದಿರುತ್ತದೆ. ಇದು ಜೀವನ ಪ್ರಾಥಮಿಕ ಲಕ್ಷಣ. ಇದು ಭಗವಂತನ ಅಧೀನವಾಗಿದೆ ಎಂಬುದು ಸಿದ್ಧಾಂತ. ನಾವು ಈಗ ತಿಳಿಯಬೇಕಾದದ್ದು ಭಗವಂತನ ಪ್ರತಿಬಿಂಬ ಜೀವರು ಹೇಗಾದರೂ ಎಂಬುದು ಶಾಸ್ತ್ರ ಪ್ರಮೇಯದಲ್ಲಿ ನಿರೂಪಿತವಾಗಿದ್ದರು. ಭಗವಂತನಿರ್ತಕ್ಕಂಥ ಪೂರ್ಣ ಶಕ್ತಿ, ಜೀವನಿರ್ತಕ್ಕಂಥ ಅಲ್ಪಶಕ್ತಿ, ಇದನ್ನು ನಾವು ಉಪಾಧಿ ಭೇದ ಅಂದರೆ ಸ್ವರೂಪದಿಂದ ತಿಳಿಯುವ ಬಗೆ ಹೇಗೆ? ನಾವು ಲೋಕದಲ್ಲಿ ಉದಾಹರಣೆ ನೋಡುವಾಗ ಒರಿಜಿನಲ್ ಏನಿರುತ್ತದೋ ಅದನ್ನು ಜೆರಾಕ್ಸ್ ಕಾಪಿ ತಗೊಂಡಾಗ ಅದರಲ್ಲಿ ಒರಿಜಿನಲ್ ಇರತಕ್ಕಂಥ ಅಕ್ಷರಗಳು, ಆಕಾರ, ಕ್ರಿಯಾ ಏನಿರುತ್ತೋ ಅದು ಅಷ್ಟು ಪ್ರತಿಬಿಂಬದಲ್ಲಿ ಬಂದಿರುತ್ತೆ. ಆದರೆ ನಾವು ಇಲ್ಲಿ ಚಿಂತಿಸುತ್ತಿರುವುದು ಭಗವಂತನ ಪೂರ್ಣ ಶಕ್ತಿ ಚೇತನದಲ್ಲಿ ಪೂರ್ಣ ಶಕ್ತಿಯಾಗಿ ಬಿಂಬಿಸಲಿಲ್ಲ. ಭಗವಂತನ ಯಾವ ಗುಣವೂ ಚೇತನದಲ್ಲಿ ಬರುವುದೇ ಇಲ್ಲ. ಆದರೂ ಪ್ರತಿಬಿಂಬ ಅಂತ ನಾವು ಹೇಗೆ ತಿಳಿದುಕೊಳ್ಳುವುದು ಎಂಬುದು ಒಂದು ಪ್ರಶ್ನೆ. ಎರಡನೆಯ ಪ್ರಶ್ನೆ, ಜೀವರು ಸ್ವರೂಪತಃ ಅವರ ಆಕಾರದಲ್ಲಿ ನಿತ್ಯರಾಗಿರುತ್ತಾರೆ, ಅಂದರೆ ಅವ್ಯಯರಾಗಿರುತ್ತಾರೆ. ಅದನ್ನು ಬದಲಾವಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಜೀವನ ಸ್ವರೂಪದ ಆಕಾರ ಏನಿದೆ ಅದು ನಿತ್ಯ. ಉದಾಹರಣೆಗೆ, ಒಬ್ಬ ಜೀವ ಒಂದು ಕಾಗೆ ಅಂತ ನಾವು ತಿಳಿದುಕೊಂಡಾಗ ಅವನು ಮನುಷ್ಯ ಶರೀರ ಹೇಗೆ ಏರ್ಪಾಡಾಗುತ್ತದೆ? ಸ್ವರೂಪದಲ್ಲಿ ಕಾಗೆ ಎಂಬತಕ್ಕಂಥ 84 ಲಕ್ಷ ಯೋನಿಗಳಲ್ಲಿದ್ದಂತೆ ಆ ಕಾಗೆಯ ಪಶುತ್ವ ಅಥವಾ ಆ ಪಕ್ಷಿ ಎಂಬತಕ್ಕಂಥದ್ದು ಸ್ವರೂಪವಿದ್ದಾಗ, ಸ್ವರೂಪ ಚಿತ್ರವಿದ್ದಾಗ ಅದರ ಬಿಂಬವು ಕಾಗೆಯಾಗಿರಬೇಕು. ಆದ್ದರಿಂದ ಭಗವಂತನು ಕಾಗೆ ರೂಪದಲ್ಲಿದ್ದು ಅದೇ ರೂಪವನ್ನು ಅದರ ಪ್ರತಿಬಿಂಬ ರೂಪವಾಗಿ ಜೀವನಲ್ಲಿ ಕಾಗೆ ರೂಪವಾಗಿರಬೇಕು. ಆಗ ಬಿಂಬ ಪ್ರತಿಬಿಂಬ ಎಂಬುದು ಒಪ್ಪಬಹುದು. ಇದು ಲೋಕದ ದೃಷ್ಟಿ. ನಾವು ಶಾಸ್ತ್ರದಲ್ಲಿ ತಿಳಿದುಕೊಳ್ಳಬೇಕಾಗಿರುವುದು
ಭಗವಂತನ ಅನಂತ ರೂಪಗಳಿದೆ. ನಾವು ಕಾಣುವ ಪ್ರತಿ ಜೀವಗಣಗಳು ಯಾವ ಆಕಾರದಲ್ಲಿ ನಾವು ಕಾಣಬಹುದೋ ತಿಳಿಯಬಹುದೋ ಅವೆಲ್ಲ ಆಕಾರದಲ್ಲಿಯೂ ಭಗವಂತನಿದ್ದಾನೆ ಎಂಬುದು ವಸ್ತುಸ್ಥಿತಿಯಲ್ಲಿ ನಾವು ಯಾರೂ ಜೀವನನ್ನು ಪ್ರತ್ಯಕ್ಷವಾಗಿ ಕಾಣುತ್ತಲೇ ಇಲ್ಲ. ಏಕೆಂದರೆ ಅದು ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ ನಾವು ಕಾಣುವುದು ಕೇವಲ ಬಾಹ್ಯ ಶರೀರವನ್ನು. ಮಣ್ಣು, ನೀರು, ಬೆಂಕಿಯಿಂದ ಉಂಟಾದ ಶರೀರದೊಳಗೆ ಜೀವನಿರುತ್ತಾನೆ ಎಂಬುದು ಭಗವದ್ವಚನದಿಂದ ನಾವು ಒಪ್ಪಿಕೊಳ್ಳಬೇಕಾಗಿದೆ. ಮನುಷ್ಯ ಶರೀರದಲ್ಲಿದ್ದಾಗ ಒಳಗಡೆ ಇರ್ತಕ್ಕಂಥ ಜೀವನ ಆಕಾರ ಯಾವ ರೂಪದಲ್ಲಿರುತ್ತದೆ? ಅದು ಅವ್ಯಯನಾದ್ದರಿಂದ ಕಾಗೆ ರೂಪದಲ್ಲೇ ಇರಬೇಕು. ಹಾಗಾದರೆ ಕಾಗೆ ರೂಪದ ಮೇಲೆ ಮನುಷ್ಯನ ಆಕೃತಿ ಕೂಡಿಸಿದ ಬಗೆ ಹೇಗೆ? ಅಂದರೆ ಒಳಗಡೆ ಇರತಕ್ಕಂಥ ಆಕಾರ ಮತ್ತು ಹೊರಗಡೆ ಇರತಕ್ಕಂಥ ಆಕಾರ ಭಿನ್ನವಾಯಿತಲ್ಲ. ಅಂದರೆ ಉಪಾಧಿ ಸಹಕೃತವಾಗಿ ನಮಗೆ ಭೇದವನ್ನು ನಾವು ತಿಳಿದುಕೊಳ್ಳಬೇಕಾದರೆ ಔಪಾಧಿಕ ಭೇದ ಸ್ವರೂಪದಲ್ಲಿರತಕ್ಕಂಥ ಆಕಾರ ಬಾಹ್ಯ ಶರೀರದಲ್ಲಿ ಕಾಣಿಸಲಿಲ್ಲ. ಆದ್ದರಿಂದ ನಮಗೆ ಪ್ರಶ್ನೆ ಬರುತ್ತದೆ, ಉಪಾಧಿ ಅಂದರೆ ಜೀವನ ಸ್ವರೂಪ, ಇದು ಬಾಹ್ಯ ಶರೀರಕ್ಕೆ ಯಾವ ರೀತಿಯಲ್ಲಿ ಹೋಲಿಕೆಯನ್ನು ಸಂಬಂಧವನ್ನು ಇಟ್ಟುಕೊಳ್ಳುತ್ತದೆ? ಇದರ ಅರ್ಥವೇನು? ಉಪಾಧಿ ಅಧೀನವಾಗಿ ಸ್ವರೂಪವಿದೆಯೋ, ಉಪಾಧಿ ಅಧೀನವಾಗಿ ಬಾಹ್ಯ ಶರೀರವಿದೆಯೋ? ನಾವು ಹೀಗೆ ಚಿಂತಿಸಿದಾಗ ಶಾಸ್ತ್ರದಲ್ಲಿ 2 ವಿಧ ಉಪಾಧಿಯನ್ನು ತಿಳಿಸುತ್ತಾರೆ. ಒಂದು ಅಂತಃಕರಣ ಉಪಾಧಿ, ಎರಡನೆಯದು ಬಾಹ್ಯ ಉಪಾಧಿ. ಬಾಹ್ಯ ಉಪಾಧಿಯನ್ನು ನಾವು ಗಮನಿಸಿದಾಗ 84 ಲಕ್ಷ ಯೋನಿಗಳ ಆಕಾರವನ್ನು ಬರುವುದಕ್ಕೆ ಆ ಉಪಾಧಿ ಸಹಾಯ ಮಾಡುತ್ತದೆ ಎಂದು ತಿಳಿದಾಗ, ಒಳಗಡೆ ಇರತಕ್ಕಂಥ ಉಪಾಧಿಯು ಕೇವಲ ಸ್ವರೂಪವಾದ್ದರಿಂದ ಅವಿಚ್ಛಿನ್ನವಾಗಿ ಅವ್ಯಯವಾಗಿ ಏಕಪ್ರಕಾರವಾಗಿ ಇರುತ್ತದೆ ಅಂತ ನಾವು ತಿಳಿಯಬೇಕಾಗುತ್ತದೆ. ಹೀಗೆ ನಾವು ಚಿಂತಿಸಿದಾಗ ಉಪಾಧಿ ಎಂಬುದರಲ್ಲಿ 2 ವಿಧ ಎಂಬುದು ನಿತ್ಯವಾಗಿರುತ್ತದೋ ಅನಿತ್ಯವಾಗಿರುತ್ತದೋ ಜೀವನಿಗೆ ಅಂತ ಕೇಳಿದಾಗ ಸ್ವರೂಪ ಮಾತ್ರ ನಿತ್ಯ, ಬಾಹ್ಯ ಉಪಾಧಿ ಅನಿತ್ಯವಾಗಿರುತ್ತದೆ. ಏಕೆಂದರೆ ಮೋಕ್ಷದಲ್ಲಿ ಲಿಂಗದೇಹದಿಂದ ಸಹಿತವಾಗಿ ಎಲ್ಲವೂ ಕಳಚಿಕೊಂಡಾಗ ಬಾಹ್ಯ ಉಪಾಧಿಯು ನಾಶವಾಗಬೇಕು. ಇಲ್ಲಿ ನಮಗೆ ಪ್ರಶ್ನೆ, ಬಾಹ್ಯ ಉಪಾಧಿ ಹೇಗೆ ಉಂಟಾಯಿತು? ಅನಾದಿ ಕಾಮಕರ್ಮಗಳು ಲಿಂಗ ಶರೀರದಲ್ಲಿ ಆಯಾ ಜೀವನ ಯೋಗ್ಯತಾನುಸಾರವಾಗಿ ಪ್ರಕೃತಿ ದಶೆಯಿಂದ ಉಂಟಾಯಿತು ಎಂಬುದನ್ನು ತಿಳಿದಾಗ ಬಾಹ್ಯ ಉಪಾಧಿಯೂ ಕೃತಕ ಹುಟ್ಟಿತು ಎಂದು ಹೇಳಬೇಕಾಗುತ್ತದೆ. ಪ್ರಕೃತಿ ದಶೆಯಿಂದ ಆ ಜೀವನ ಯೋಗ್ಯತಾನುಸಾರವಾಗಿ ಉಪಾಧಿ ಅಂದರೆ ಒಂದೊಂದು ಟೋಕನ್ ನಂಬರ್, ಪಟ್ಟಿ, ಅರ್ಹತಾ ಪಟ್ಟಿ, ಸಾಧನಾ ಪಟ್ಟಿ ಎಂಬಂತೆ ನಾವು ಉಪಾಧಿಯನ್ನು ತಿಳಿಯಬೇಕಾಗುತ್ತದೆ. ಇದಕ್ಕೆ ಶಾಸ್ತ್ರದಲ್ಲಿ ಮನ್ನಣೆ ಇದೆಯೋ? ಇದನ್ನು ನಾವು ತಿಳಿಯುವ ಬಗೆ ಹೇಗೆ? ಸ್ವರೂಪದಲ್ಲಿರತಕ್ಕಂಥ ಒಂದು ಬಿಂದು ಬಾಹ್ಯದಲ್ಲಿ ಅನೇಕ ರೂಪಗಳನ್ನು ಹೊಂದುವ ಶರೀರವನ್ನು ಹೇಗೆ ನಾವು ತಿಳಿದುಕೊಳ್ಳುವುದು ಎಂಬ ಅಭಿಪ್ರಾಯವನ್ನು
ತತ್ವಪ್ರದೀಪಾಕಾರದಲ್ಲಿ ಅಂದರೆ ತತ್ವಪ್ರದೀಪದಲ್ಲಿ ಉಪಾಧಿ ಪ್ರತಿಬಿಂಬದ ಆಕಾರ ಹೊಂದುತ್ತದೆ ಎಂದಿದೆ. ಪ್ರತಿಬಿಂಬದ ಆಕಾರ ನಾವು ಬಾಹ್ಯ ಶರೀರವನ್ನೂ ಆಕಾರವೇ ಇದೆ, ಸ್ವರೂಪವೂ ಆಕಾರವೇ ಇದೆ. ನಾವು ನೋಡತಕ್ಕಂಥ ಮನುಷ್ಯನ ಆಕಾರ, ಕೈ, ಕಾಲ, ಮುಖ ಇದು ನಮಗೆ ಪ್ರತ್ಯಕ್ಷವಾಗಿ ಕಂಡಿದೆ. ಹಾಗೆ ಪಶು ಪ್ರಾಣಿಗಳ, ವೃಕ್ಷಗಳ ಎಲ್ಲ ಶರೀರವನ್ನು ಹೊತ್ತಿರತಕ್ಕಂಥ ಜೀವನಗಳ ಬಾಹ್ಯ ಶರೀರದ ಆಕಾರ ಪ್ರತ್ಯಕ್ಷ ಸಿದ್ಧವಾಗಿದೆ. ಇದು ಆ ಜೀವನ ಸಂಗಾತಿಯಾಗಿದ್ದು ಅಲ್ಪ ಕಾಲದಲ್ಲಿ ವಿಕಾರವನ್ನು ಹೊಂದುತ್ತಾ ಇದೆ. ಅದನ್ನು ನಾವು ಗಮನಿಸ್ತಾ ಇದ್ದೇವೆ. ಉದಾಹರಣೆಗೆ, ಒಬ್ಬರಿಗೆ ಕೈ ಇರುತ್ತದೆ, ಕಾರಣಾಂತರದಿಂದ ಆಕ್ಸಿಡೆಂಟ್ ಆಘಾತದಿಂದ ಕೈ ಕಟ್ ಆಗುವುದರಿಂದ ವಿಭಾಗ ಹೊಂದುತ್ತದೆ. ಆಗ ಬಾಹ್ಯ ಆಕಾರಕ್ಕೆ ವಿಕಾರ ಬಂತು. ಇದರಂತೆ ಮರಣವಾದಾಗ ಆ ಬಾಹ್ಯ ಆಕಾರ ವಿಕಾರ ಹೊಂದಿತ್ತು, ಅಂದರೆ ವಿಭಾಗವನ್ನು ಹೊಂದುತ್ತದೆ. ಮತ್ತು ಇನ್ನೊಂದು ಶರೀರದಲ್ಲಿ ಹೊಕ್ಕಾಗ ಅದು ಮೃಗ ಶರೀರವೋ ವೃಕ್ಷ ಶರೀರವೋ ಆಗಿರಬಹುದು. ಇದನ್ನು ನಾವು ಹೇಗೆ ತಿಳಿದುಕೊಳ್ಳಬೇಕು? ಎರಡನೆಯದಾಗಿ, ಬಿಂಬನಾದವನು ಭಗವಂತನ ಪ್ರತಿಬಿಂಬನ ಸಾದೃಶ್ಯ ಮತ್ತು ತನ್ನ ಅಧೀನ ಎಂಬುದನ್ನಾಗಿ ನಾವು ತಿಳಿದುಕೊಂಡಿದ್ದೇವೆ. ಸಾದೃಶ್ಯ ಅಂತ ಹೇಳಿದಾಗ ಜೀವನ ಸ್ವರೂಪವೇ ಭಗವಂತನ ಬಿಂಬರೂಪದಲ್ಲಿರಬೇಕು. ಸಾದೃಶ್ಯ ಎಂಬುದರ ವಿವರಣೆ ಏನು? ಆಕಾರದಲ್ಲಿ ಸಾದೃಶ್ಯವೋ, ಗುಣದಲ್ಲಿ ಸಾದೃಶ್ಯವೋ, ಕ್ರಿಯಾದಲ್ಲಿ ಸಾದೃಶ್ಯವೋ? ಅಧೀನ ಎಂದರೆ ಹೇಗೆ? ಸ್ವರೂಪ ಅಧೀನವೋ, ಬಾಹ್ಯ ಅಧೀನವೋ, ಉಭಯತ ಅಧೀನವೋ? ಉದಾಹರಣೆಗೆ, ನಾವು ಶಾಲೆಯಲ್ಲಿ ಮಾಸ್ತರ ಅಧೀನದಲ್ಲಿ ವ್ಯಾಸಂಗ ಮಾಡುತ್ತೇವೆ, ಗುರುಗಳ ಅಧೀನದಲ್ಲಿ ವಿದ್ಯಾಭ್ಯಾಸ ಮಾಡುತ್ತೇವೆ. ಅವರ ಅಧೀನ ಅಂದರೆ ಅರ್ಥ ಅವರ ಆಜ್ಞಾಧಾರಕರಾಗಿ ಅವರ ಮಾತಿಗೆ ಗಮನವಿಟ್ಟು ಲಕ್ಷ್ಯ ಕೊಟ್ಟು ಬೆಲೆ ಕೊಟ್ಟು ಇರತಕ್ಕಂಥದ್ದಾಗಿದೆ. ಆ ಧರ್ಮ ಆ ಶಿಷ್ಯನಲ್ಲಿ ಇದೆಯೇ ಹೊರತು ಗುರುವಿನಲ್ಲಿ ಆರೋಪವಾಗಿದೆ. ಗುರುವಿನಲ್ಲಿ ಹೇಳಿದಾಗ ನಡೆಸ್ಕೊಡುವನು ಯಾರು? ಶಿಷ್ಯನೇ. ಅಧೀನ ಎಂಬತಕ್ಕಂಥದ್ದು ಜೀವನ ಸ್ವರೂಪವಾಯಿತಲ್ಲ. ತಂದೆ ತಾಯಿಗಳ ಅಧೀನ ಮಕ್ಕಳು ಅಂತ ಹೇಳಿದಾಗ ಯಾವ ರೀತಿಯಲ್ಲಿ ನಾವು ಅಧೀನವನ್ನು ತಿಳಿದುಕೊಳ್ಳಬೇಕು? ಬಾಹ್ಯ ಶರೀರದ ಪ್ರತಿಯೊಂದು ಅಂಗದ ಚೇಷ್ಟತೆಗೆ ಯಾವ ಮಾತಾಪಿತೃಗಳು ಸಹಾಯ ಮಾಡುವುದಿಲ್ಲ. ಅವರ ಅಂಗಚೇಷ್ಟೆ ಅವರಿಂದಲೇ ಆಗುತ್ತದೆ, ಉಸಿರಾಟ ಅವರಿಂದಲೇ ಆಗುತ್ತದೆ. ಇಲ್ಲಿ ಅಧೀನ ಶಬ್ದವನ್ನು ನಾವು ಹೇಗೆ ತಿಳಿದುಕೊಳ್ಳಬೇಕು? ಭಗವಂತನಲ್ಲೂ ಮತ್ತು ಜೀವನಲ್ಲೂ ಅಧೀನತನ ಹೇಗೆ ತಿಳಿದುಕೊಳ್ಳುವುದು? ಸ್ವರೂಪ ಸಾದೃಶ್ಯ ಎಂಬುದನ್ನು ಹೇಗೆ ತಿಳಿದುಕೊಳ್ಳುವುದು? ಇದನ್ನು ನಾವು ಜೀವನ ಉಪಾಧಿಗತವಾಗಿ ತಿಳಿದುಕೊಳ್ಳಬೇಕು. ಇದನ್ನು ವಿಶೇಷ ಆಕಾರವಾಗಿ ತಿಳಿಸಿಕೊಡೋಕ್ಕೋಸ್ಕರವಾಗಿ ಪುರಂದರದಾಸರು 10 ಜನ ವರದರನ್ನು ಇಲ್ಲಿ ಪರಿಚಯ ಮಾಡಿಸಿದ್ದಾರೆ. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ ಎಂಬತಕ್ಕಂತಾಗಿ ವಿಭಿನ್ನ ನಾಮಧೇಯಗಳನ್ನು ಹೆಸರಿಸುವ ಮೂಲಕ ವಿಭಿನ್ನ ಅರ್ಥವನ್ನು ಚಿಂತಿಸಿ ಜೀವರು ಭಿನ್ನಾಹ ಜೀವಗಣಾಹ ಎಂಬಂತಾಗಿ ಹೇಳುವಾಗ ಅಷ್ಟೇ ಅಲ್ಲ, ಪ್ರತಿಯೊಬ್ಬರ ಜೀವರು ಭಿನ್ನರಾಗಿದ್ದಾರೆ. ಅವರ ಸತ್ತಾ ಭಿನ್ನವಾಗಿದೆ, ಅವರ ಪ್ರವೃತ್ತಿ ಭಿನ್ನವಾಗಿದೆ, ಅವರ ಪ್ರಮಿತಿ ಭಿನ್ನವಾಗಿದೆ. ಅಂದರೆ ಅವರ ಇರುವಿಕೆಯು ಭಿನ್ನ, ಅವರ ಚಿಂತನಾಕ್ರಮ ಭಿನ್ನ, ಅವರ ಯೋಗ್ಯತಾ ಭಿನ್ನ. ಇದು ಜೀವನ ಆಸ್ತಿ, ಅಂದರೆ ಅದು ಸ್ವರೂಪ.
ಎಂದು ಬದಲಾಗದದ್ದು. ಇದು ತತ್ವ. ಅನಾರೋಪಿತಂ ಎಂದು ಮರೆಯಾಗದ ವಸ್ತು, ಮರೆಯಾಗದ ಆ ಜೀವರ ಸ್ವತ್ತು. ಭಗವಂತನಾದರೋ ಅವನು ಅನಂತ ಶಕ್ತಿ, ಜೀವರಾದರೋ ಅಲ್ಪಶಕ್ತಿ. ಈಗ ನಮಗೆ ಮಹತ್ತಾದ ಪ್ರಶ್ನೆ ಬರುತ್ತದೆ. ಅಧೀನವಾಗಿರುವುದರಿಂದ ಅಥವಾ ಸಾದೃಶ್ಯ ಅಂತ ಹೇಳುವುದರಿಂದ ಅನಂತ ಶಕ್ತಿ ಮತ್ತು ಅಲ್ಪಶಕ್ತಿಯನ್ನು ಹೇಗೆ ಕೂಡಿಸುವುದು? ಭಗವಂತನ ಅತ್ಯಂತ ಅದ್ಭುತ ಶಕ್ತಿಯಿಂದ ಕೂಡಿಸಬೇಕು ಎಂಬುದು ಶಾಸ್ತ್ರದ ಉತ್ತರವಾದರೂ ನಮಗೆ ಮನವರಿಕೆಯ ಹೇಗೆ ಆಗಬೇಕು ಎಂಬುದಕ್ಕೋಸ್ಕರವಾಗಿ ಪುರಂದರದಾಸರು ಅಕ್ರೂರ ವರದ ಅಂಬರೀಷ ವರದ ಎಂಬುದಾಗಿ ತಿಳಿದುಕೊಟ್ಟಿದ್ದಾರೆ. ಅಕ್ರೂರನ ಚರಿತ್ರೆಯಲ್ಲಿ ನೀವು ಏನು ತಿಳಿದುಕೊಳ್ಳಬೇಕು? ಅಂಬರೀಷನ ಚರಿತ್ರೆಯಲ್ಲಿ ನೀವು ಏನು ತಿಳಿದುಕೊಳ್ಳಬೇಕು? ಅಕ್ರೂರ ಮಾಡಿದ ಕೆಲಸವನ್ನೇ ಅಂಬರೀಷ ಮಾಡಲಿಲ್ಲ. ಅಕ್ರೂರನ ದೇಶ ಕಾಲ ಬೇರೆ, ಅಂಬರೀಷನ ದೇಶ ಕಾಲ ಬೇರೆ. ಹೀಗೆ 10 ಜನರ ವರದರನ್ನು ಶ್ರೀ ಪುರಂದರದಾಸರು ವಿಭಿನ್ನವಾಗಿ ಚಿತ್ರಿಸಿರುವ ಉದ್ದೇಶ ಏನು ಅಂದರೆ, ಪ್ರತಿಬಿಂಬ ಮತ್ತು ಜೀವರ ಉಪಾಧಿ, ಅದರ ವಿಶೇಷ ಲಕ್ಷಣವನ್ನು ತಿಳಿದುಕೊಳ್ಳಿ ಎಂಬುದೇ ಆಗಿದೆ. ಇದು ಪ್ರಶ್ನೆ ರೂಪಕವಾಗಿ ಈ ಉಪನ್ಯಾಸ ಇಲ್ಲಿ ನಿಲ್ಲುತ್ತದೆ. ಇದು ಉತ್ತರ ರೂಪಕವಾಗಿ ಮುಂದಿನ ಚಿಂತನೆಯನ್ನು ನಾವು ಮಾಡಲೇಬೇಕು. ನಾವು ಎಷ್ಟು ವಿಷಯವನ್ನು ಅತಿ ಸ್ಫುಟವಾಗಿ ತಿಳಿಯುತ್ತೇವೆಯೋ ಆಗ ಶ್ರೀ ಪುರಂದರದಾಸರು 10 ಜನರನ್ನು ವರದರ ಗುಂಪಿನಲ್ಲಿ ಸೇರಿಸುವ ಮಹಾತ್ಮೆಯನ್ನು, ಮಹಾಗುಣವನ್ನು, ವಿಶಿಷ್ಟತೆಯನ್ನು ನಾವು ತಿಳಿಯಬಹುದಾಗಿದೆ. ಭಿನ್ನ ಜೀವಗಣ ಅಂತ ನಾವು ಕೇವಲ ಒಂದು ಶಬ್ದದಲ್ಲಿ ಹೇಳಿದರೆ ಅದು ಅರ್ಥತಃ ತಿಳಿಯಬೇಕಾದುದು ಅವಶ್ಯಕವಾಗಿದೆ. ಆದ್ದರಿಂದ 10 ಜನ ವರದರನ್ನು ಪುರಂದರದಾಸರು ಇಲ್ಲಿ ವಿಶ್ಲೇಷಿಸಿದ್ದಾರೆ. ಇವರ ವಿಶೇಷ ಜ್ಞಾನವನ್ನು ನಾವು ತಿಳಿಯುವಂತಾಗಲಿ ಅದು ಪುರಂದರದಾಸರು ನಮಗೆ ಅನುಗ್ರಹಿಸಬೇಕು. ಇದರಿಂದ ಅವರ ಅಂತರ್ಯಾಮಿಯಾಗಿರ್ತಾನೆ ಪುರಂದರ ವಿಠಲ ಪ್ರೇತನಾಗುತ್ತಾನೆ. ಇಂತಹ ವಿಶೇಷವಾದ ಜಿಜ್ಞಾಸೆ ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಈ ಮನುಷ್ಯ ಜನ್ಮ ಬಂದಿದ್ದು ನಮ್ಮ ತಂದೆ ತಾಯಿಗಳ ಕೃಪೆಯಿಂದ. ಆದ್ದರಿಂದ ಅವರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ನಮ್ಮ ತಂದೆ ತಾಯಿಗಳು ಗುರು ಹಿರಿಯ ಕೃಪೆಯಿಂದ ಬದುಕಿ ಬಾಳಿದರು. ಆದ್ದರಿಂದ ಅವರ ಅನುಗ್ರಹವನ್ನು ನಾವು ಸ್ಮರಣೆ ಮಾಡಬೇಕು. ಎಲ್ಲರೂ ಯಾವ ತತ್ವಾಭಿಮಾನಿ ದೇವತೆಗಳ ಕೃಪೆಯಿಂದ ಬದುಕಿದ್ದೇವೆ. ಅಂದು ನಮ್ಮ ಗುರುಗಳು, ಮಿತ್ರರು, ತಂದೆ ತಾಯಿಗಳು, ಇಂದು ನಾವು, ಹೀಗೆ ಚಕ್ರದಂತೆ ಎಲ್ಲ ಜೀವರು ತತ್ವಾಭಿಮಾನಿ ದೇವತೆಗಳ ದ್ವಾರ ಈ ಜ್ಞಾನವನ್ನು ನಾವು ಪಡೆದುಕೊಳ್ಳುತ್ತಾ ಇದ್ದೇವೆ. ಪ್ರತಿಯೊಂದು ಉಸಿರಾಟಕ್ಕೂ ಸಹ, ಎಲ್ಲ ಕಾರ್ಯಗಳಿಗೂ ಸಹ, ಎಲ್ಲ ಶರೀರದಲ್ಲಿ, ಮನುಷ್ಯ ಶರೀರದಲ್ಲಿ ಮಾತ್ರವಲ್ಲದೆ ವೃಕ್ಷಾದಿ ಪಕ್ಷಿ ಜಂತು ಯಾವ ಶರೀರದಲ್ಲಿಯೂ ಸಹ ತತ್ವಾಭಿಮಾನಿ ದೇವತೆಗಳೇ ನಿಂತು ವ್ಯಾಪಾರ ಮಾಡಿಸುತ್ತಿದ್ದಾರೆ. ಇವರ ಮೇಲ್ವಿಚಾರಕವಾಗಿ ವಾಯುದೇವರು ಭಗವಂತ ಆಜ್ಞಾ ಪ್ರಕಾರವಾಗಿ ಆಯಾ ಜೀವರಿಗೆ ಯೋಗ್ಯವಾದ ಜ್ಞಾನವನ್ನು ಒದಗಿಸುತ್ತಿದ್ದಾರೆ. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ನಮ್ಮ ಬಿಂಬನನ್ನು ಚೆನ್ನಾಗಿ ತಿಳಿದುಕೊಳ್ಳುವ ಪ್ರಯತ್ನವಾಗಿಯೇ ವರದರ ಪರಿಚಯವಾಗಿದೆ. ಜೀವರ ಉಪಾಧಿ ನಿಮಿತ್ತ ಬಿಂಬ ಪ್ರತಿಬಿಂಬ ಎಂಬುದು ಸ್ಪಷ್ಟ. ಹೇಗೆ ಎಂಬುದನ್ನು ವಿಚಾರ ಮಾಡಿ ತಿಳಿಯಬೇಕು ಎಂಬುದೇ ಶಾಸ್ತ್ರ ವಿಮರ್ಶೆಯಾಗಿದೆ. ಅದನ್ನು ಭಗವಂತ ತಿಳಿಸಿಕೊಡುತ್ತಾನೆ. ಇದರಿಂದ ಭಗವಂತನು ತೃಪ್ತನಾಗುತ್ತಾನೆ ಮತ್ತು ಜೀವರು ಸ್ಫುಟವಾಗಿ ಶಾಸ್ತ್ರ ವಿಚಾರವನ್ನು ತಿಳಿದಂತಾಗುತ್ತದೆ. ಇಂಥ ವಿಶೇಷ ವಚನವನ್ನು ಪುರಂದರರ ಮೂಲಕ ಭಗವಂತ ನಮ್ಮಲ್ಲಿ ನುಡಿಸುತ್ತಿರುವುದರಿಂದ ಅವನಿಗೆ ನಾವು ಹೇಗೆ ಕೃತಜ್ಞತೆಯನ್ನು ಸಮರ್ಪಿಸುವುದು? ಭೂಯಿಷ್ಠಾಂತಿರಮ ಉಕ್ತಿಮಿದೇಮ, ಭೂಯಿಷ್ಠಾಂತಿರಮ ಉಕ್ತಿಮಿದೇಮ.
ಭೂಯಿಷ್ಠಾಂತಿ ನಮ ಉಕ್ತಿ ವಿಧೇಯಮಾನ ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣ. ಹರಿ ಓಂ ಹರಿ ಓಂ ಹರಿ ಓಂ.